ಒಂದು ಪಕ್ಷದಲ್ಲಿ ಯಾರು ಬೆಳೆಯಕ್ಕಾಗಲ್ಲ, ಒಂದು ಪಕ್ಷದಲ್ಲಿ ಈಗ ಜಿಲ್ಲಾಧ್ಯಕ್ಷರು ಕೊಟ್ಟವ್ರೆ, ವಂಶಕ್ತಿ ಸಂಪತ್ತು ಒಬ್ಬರಿಗೆ ಕೊಡಕ್ಕಾಗಲ್ಲ. ಆಯ್ತು, ಕಾಂಗ್ರೆಸ್ ಒಬ್ಬರು ನಮ್ಮಲ್ಲಿ ಯಾರಿಗೂ ಒಬ್ಬರು ಸಿಗ್ತದೆ, ಬೆಳೀರಿ. ಜೆಡಿಎಸ್ ಎಲ್ಲ ಒಬ್ಬರು ಬೆಳೀರಿ. ಆಮೇಲೆ ಬರಬಾರ್ದು ಅಂತ ಏನಿಲ್ಲ, ರಾಜಕೀಯಕ್ಕೂ ಕೂಡ ಬರಬೇಕು. ರಾಜಕೀಯಕ್ಕೆ ಬರದೇ ಹೋದ್ರೆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡುವಂತ ಕೆಲಸಗಳು ಜನರಿಗೆ ತಲುಪಲ್ಲ. ಅದು ಕೂಡ ಬೇಕು, ಅವರವ್ರು ಪಾಡೋದು ಅವರವರ ಶಕ್ತಿ. ಆದ್ರೆ ಇನ್ನೊಂದು ಧರ್ಮ ಅಂತ ಬಂದಾಗ ದಯಮಾಡಿ ನಿಮ್ಗೆ ಹಣೆ ಹೆಚ್ಚು ನಮಸ್ಕಾರ ಮಾಡ್ತೀನಿ. ಎಲ್ಲರೂ ಕೂಡ ಒಂದಾಗೋಣ. ಊರನ ಹಬ್ಬನ ಇನ್ನೊಂದ್ಸರಿ ಹೋಗಿ ಮೋಹನ್ ಸರ್ಪಂಚ್ ಹೇಳ್ಬೇಕು, ಏನ್ರಿ ನಾನು ಹೋಗಿ ಬಂದಿದ್ದು ಒಂದೇ ಸಭೆಗೆ ಹೋಗಿದ್ದು, ಆ ಸಭೆಯಲ್ಲಿ ಏನು ಅವೇರ್ನೆಸ್ ಆಯ್ತು, ನನ್ನ ಕಾರ್ಯಕ್ರಮಕ್ಕೆ ಹೋಗಿ ನೋಡ್ತೀನಿ. ಯಾಕಂದ್ರೆ 1ನೇ ತಾರೀಕು ಇರೋದು ನಮ್ಮದು ಹೋಗಿ ಮಾದರಿಯಾಗಿ ಕೋಲಾರ ಹೇಳಬೇಕು ಅಂತ ಹೇಳ್ತಾ ಆ ಕೆಲಸನ ನೀವು ಮಾಡ್ತೀವಿ ಅಂತ ನಾನು ನಂಬಿ ಏನ್ ಸಹಾಯ ಕೇಳಿ ಜನ ಸೇರ್ಸಕ್ಕೆ ಸರ್ ಇನ್ನಿಷ್ಟು ಪ್ರೋತ್ಸಾಹ ಮಾಡಿ. ಖಂಡಿತವಾಗ್ಲೂ ನಾವೆಲ್ಲ ಸೇರಿ ಮಾಡೋಣ. ಇದಾರೆ ಗೊತ್ತಿರೋಂಥ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಜನ ಬರೋಂಥ ಕೆಲಸ ಆಗ್ಬೇಕು ಅಂತ ಹೇಳ್ತೀನಿ. ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಹಣೆಚ್ಚೆ ನಮಸ್ಕಾರ ಮಾಡಿ ನನ್ನ ಮಾತು ನನಗೆ ಅರ್ಬೇಕು ಇರ್ಬೇಕು. ಮಾಡೋದು ಬೇರೆ, ಬರೋದು ಬೇರೆ. ಹಂಗಾಗಿ ಕೊನೆಯಲ್ಲಿ ಏನಪ್ಪ ಅಂದ್ರೆ ಜನ ಬೆಂಬಲ ಏನ್ ಜನ ಸೇರಿದ್ದಾರೆ, ಬೆಂಬಲಲ್ಲಿ ಏನೋ ಮಾಡ್ಬಿಟ್ರು ಏನ್ ಮಾಡಿದ್ರು ಅದು ಏನು ಲೆಕ್ಕಕ್ಕೆ ಬರಲ್ಲ. ಏನ್ ಜನ ಈಗ ನಮ್ಮ ವಂಶಕ್ಕೆ ಸ್ವಲ್ಪ ಹೇಳ್ತಿದ್ರು, ನಾವು 200-300 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ, 700-800 ಜನ ಬಂದಿದ್ರು. ಆ ಕೀರ್ತಿ ನಮ್ಮ ಬೆಂಬಲಕ್ಕೆ ಬರ್ತದೆ, ಯಾರೋ ಒಬ್ಬರು ಬರೋಂಥ ಕೀರ್ತಿ ಅಲ್ಲ. ಇದೇ ಮಾತನ್ನು ಹೋಗಿ ವಂಶಕ್ಕೆ ಚಪ್ಪತ್ತಣ್ಣರು ಕೋಲಾರಲ್ಲಿ ಹೇಳ್ತಾರೆ, ಏನ್ರ ಬೆಂಬಲಲ್ಲಿ ನಾವು 200-300 ಜನ ಅನ್ಕೊಂಡು 700-800 ಜನ ಇತ್ತು, ಏನ್ರಿ ಅಲ್ಲಿ ಈ ಕೀರ್ತಿ ವೇದದಲ್ಲಿ ಬರ್ತದಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಬರೋಂಥ ಕೀರ್ತಿ ಅಲ್ಲ. ಹಂಗಾಗಿ ನಮ್ಮ ವೇದಲ್ಗೆ ಇರ್ತಕ್ಕಂಥ ಕೀರ್ತಿನ ನಾವು ದ್ವಿಗುಣ ಮಾಡ್ಬೇಕಿಲ್ಲ, ಅದೆಲ್ಲೂ ಕೂಡ ಡೌನ್ಫಾಲ್ ಆಗಕ್ಕೆ ನಾವು ಬಿಡಬಾರ್ದು. ಹಂಗಾಗಿ ಎಲ್ರಿಗೂ ಕೈ ಮುಗಿದು ಮನವಿ ಮಾಡ್ತೇನೆ. ಇವತ್ತೊಂದು ದಿವಸ ನೀವು ಶ್ರಮಪಟ್ಟು ಪ್ರತಿಯೊಬ್ಬರು ಬಿಡಿ, ಶ್ರಮ ಪಡೋದೇನಿಲ್ಲ, ಅಕ್ಕಪಕ್ಕ ಹೇಳ್ಕೋಬೇಕು. ಕಾರ್ಯಕ್ರಮ ಇದೆ, ಹೋಗೋಣ. ಹಿಂದುತ್ವನ ಒಬ್ಬ ದುಡ್ಡು ಖರ್ಚು ಮಾಡ್ತಾನೆ, ಒಬ್ಬನು ಬಡ್ಡಿ ಕಟ್ತಾನೆ. ನಿನ್ನೆ ನಾನು ಇಂದು ಬಡ್ಡಿ ತರ್ಸಕ್ಕೆ ಫೋನ್ ಮಾಡಿದೆ, ಇಲ್ಲ ನಮಗೆ ಈ ತರ ಹಿಂದೂ ಹಬ್ಬದಲ್ಲಿ ಕೆಲವೊಂದು ಲೋಪದೋಷಗಳಾಗಿದೆ ಅಂತ ನಾನು ಬಂದ್ಬಿಟ್ಟು. ಯಾಕೆ ಅಂತಂದ್ರೆ ಬೇಂಗದಲ್ಲಿ ಈ ರೀತಿ ಎಲ್ಲ ಹಬ್ಬ ಮಾಡೋದು, ನೀವು ಕಾಗ ಮಾಡಿದ್ರೇ ಅವರಾಜನ ನೋಡಿ. ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲದೆ ಒಂದು ಹಿಂದೂಗಳ ಹಬ್ಬ ಅಂತ ಮಾಡ್ತಿದೀವಿ, ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಕೋಪರೇಷನ್ ಸಾಧ್ಯ ಅಂತ ನನಗನ್ನಿಸುತ್ತೆ. ಅದ್ರ ಜೊತೆಗೆ ನಮ್ದು ಕೂಡ ತಪ್ಪಾಗಿದೆ. ನಿಮ್ಮನ್ನ ಈಗಾಗಲೇ ತಲುಪಬೇಕಾಗಿತ್ತು, ಈಗ ಮಾಡ್ತಕ್ಕಂಥ ಕೆಲಸನ ಇದ್ರ ಮುಂಚೆನೆ ನಾವು ಮಾಡಬೇಕಾಗಿತ್ತು ಅಂತ ಎಲ್ಲೋ ಒಂದ್ ಕಡೆ ನಾನಾದ್ರೂ ಭಾವಿಸ್ತೇನೆ. ಆದ್ರೆ ಆ ಭಾವಿಸ್ತಾ ಇರೋದಕ್ಕೆ ಕಾರಣ ಕೂಡ ಇದೆ. ಹಿಂದೂ ಆಗಿ ಒಬ್ಬ ಯಾರೋ ಒಬ್ಬ ಮುಂದಾಳತ್ವ ತಗೋಬೇಕು. ಅದ್ರಲ್ಲಿ ಒಬ್ಬ ಈ ಹಿಂದುತ್ವದಲ್ಲಿ ಹೇಳೋದಂತೆ ಯಾವುದೇ ಒಬ್ಬ ಪಕ್ಷದಲ್ಲಿರೋಂಥವರು ಮುಂದೆ ಬಂದು ಕೆಲಸ ಮಾಡಂಗಿಲ್ಲ, ಎಲ್ಲರೂ ಕೂಡ ಮಾಡಬೇಕು ಅಂತ. ಹೌದು, ಯಾರು ಮಾಡಂಗಿಲ್ಲ, ಇನ್ ಯಾರು ಬರ್ತಾರೆ? ಯಾರಾದ್ರೂ ಒಬ್ರು ಮುಂದೆ ಕಟ್ಕೋಬೇಕಲ್ಲ. ಹಂಗಾಗಿ ಯಾರೋ ಒಬ್ಬ ನಮ್ಮ ಸ್ನೇಹಿತರೊಬ್ರು ಮುಂದೆ ಬರ್ತಾರೆ. ಅವಾಗ ಏನನ್ಸುತ್ತೆ, ಇವಾಗ ನಾನಾಗ್ಬೋದು, ನೀವು ಅವಾಗ ಕೂತಿರೋರಾಗ್ಬೋದು, ರಾಮಚಂದ್ರಪ್ಪ ಒಬ್ಬ ಬಿಜೆಪಿ ಜಿಲ್ಲಾಧ್ಯಕ್ಷರು ಅಥವಾ ರಾಜ್ಯಾಧ್ಯಕ್ಷರು, ಇವ್ರು ಬರ್ತಾರೆ. ಇವ್ರಿಗಾದ್ರೆ ಬಿಜೆಪಿ ಒಳ್ಳೇದು, ಇವ್ ಖಂಡಿತವ್ರನ್ನ ಬಿಡಿ. ಇದು ಯಾರು ಒಳ್ಳೇದಾಗಲ್ಲ. ನಿಮ್ಮ ಮನೆಯಂತ ಮತ ಯಾರು ತಿಳ್ಕೊಳ್ಳೋದಿಲ್ಲ. ನಮ್ಮ ರಾಜಕೀಯ ವ್ಯವಸ್ಥೆಗಳು ನಮ್ಮನ್ನ ಈ ಹಿಂದುತ್ವವನ್ನು ಹೊಡೆದು ಆಡೋ ರೀತಿಗಳನ್ನ ಹಾಳು ಮಾಡ್ತಿದೆ. ದಯಮಾಡಿ ನೀವು ಕೈ ಮುಗಿದು ಮನವಿ ಮಾಡ್ತೀನಿ. ಈ ರಾಜಕೀಯ ಎಲ್ಲಾದ್ರೂ ಬೆಳಿಬೇಕು. ಈಗ ಎಲ್ಲರೂ ಒಂದೇ ಕಡೆ ಇದ್ರೆ ಯಾರು ಬೆಳೆಯಕ್ ಆಗಲ್ಲ. ಯಾರೇ ಮಾಡಿದ್ರು ಇಲ್ಲಿಂದ ನಾವು ಸಂವಿಧಾನ ಅಡಿಯಲ್ಲಿ ಮಾತ್ರನೇ ಏನಾದ್ರೂ ಸಾಧನೆ ಮಾಡಕ್ಕಾಗೋದು. ಎಲ್ಲರೂ ಕೂಡ ಸಂವಿಧಾನ ಅಡಿಯಲ್ಲಿ ಹೋಗ್ಬೇಕಾಗುತ್ತೆ. ನಾವು ರಾಜಕೀಯ ದ್ವೇಷಗಳನ್ನು ಹೊರಗಡೆ ಇಟ್ಕೊಂಡು ನಾಗೇಶ್ ಇದ್ದಾರೆ ಅವರೇನೋ ಬಿಜೆಪಿ, ಅಥವಾ ವೆಂಕಟೇಶ್ ಇದ್ದಾರೆ ಅವರೇನೋ ಜೆಡಿಎಸ್, ಅಥವಾ ಇನ್ನೊಬ್ರು ಇದ್ದಾರೆ ಅವರೇನೋ ಕಾಂಗ್ರೆಸ್, ಇದ್ರ ಖಂಡಿತವಾಗ್ಲೂ ಅಲ್ಲ. ಬಿಟ್ಬಿಡಿ. ನಿಮ್ಮನ್ನ ಕೈ ಮುಗಿದು ಮನವಿ ಮಾಡ್ತೇನೆ. ನಿಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಿರೋದು, ನಿಮ್ಮೂರಲ್ಲಿ ಹಬ್ಬ ಮಾಡ್ತಿರೋದು, ಅದು ನಮ್ಮೂರು. ನಾವು ಬಂದು ನಿಮ್ಮಲ್ಲಿ ಹಬ್ಬ ಮಾಡ್ತಿರೋದೇ ನಾನು ಕುಡಿಯಕ್ಕೆ ನಾನು ನಿಮ್ಮ ಮನೆಯಲ್ಲೇ ನೀರು ಕುಡಿಬೇಕು. ನಾನು ಅಲ್ಲಿಂದ ನೀರು ಕುಡಿಯಕ್ಕಾಗಲ್ಲ. ನಿಮ್ಮ ಮನೆ ಮಗಂತರ ನಾವು ಕೂಡ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಕ್ ಬರ್ತೀವಿ. ಹಂಗಾಗಿ ಈ ಏನಾದ್ರೂ ಒಳಗಡೆ ನೀವು ಇವತ್ತು ಮಾಡೋ ಕೆಲಸ ಮೊದಲೇ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ? ಹೌದು, ಇಂಥ ಪ್ರಶ್ನೆಗಳು ಕೂಡ ನನ್ನ ಮನಸ್ಸಲ್ಲಿ ಬಂದಿದ್ದಾವೆ. ನಾವು ಕೂಡ ಮಾಡಬೇಕಾಗಿತ್ತು. ಒಂದ್ ವೇಳೆ ಎಲ್ಲ ಒಬ್ಬರು ಹೇಳಿದ್ವಿ, ನಮಗೂ ಕೂಡ ಹೇಳಿದಾಗ ಏನಾಗುತ್ತೆ, ಹತ್ರವಾಗಿ ಯಾರಿಗೋ ಒಬ್ರು ಹೇಳಿರ್ತೀವಿ, ಅವ್ರು ಹೇಳಿರಲ್ಲ. ಅದು ಇನ್ನೊಬ್ರಿಗೆ ಯಾರು ಜವಾಬ್ದಾರಿ ಕೊಟ್ಟಿರ್ತೀವಿ, ಅವ್ರು ಮಾಡಿರಲ್ಲ. ಅದು ಯಾರ ಮೇಲೆ ಕೂಡ ಅದನ್ನ ತಪ್ಪೋಗ್ಸಕ್ಕಾಗಲ್ಲ. ಅದು ನಾವೇ ಹೊಣೆಗಾರಿ ಹೊತ್ಕೋಬೇಕಾಗುತ್ತೆ. ಅಂದ್ರೆ ನಾವು ಪ್ರತಿಯೊಬ್ರು ಕೂಡ ಹೊಣೆಗಾರಿ ಹೊತ್ಕೋಬೇಕಾಗುತ್ತೆ. ಅದರಿಂದ ನಿಮ್ಗೆ ಏನ್ ಸಹಕಾರ ಕೇಳಿ, ಏನ್ ಸಹಕಾರ ಬೇಕಾದ್ರೂ ಮಾಡಿ, ಆದ್ರೆ ಜನನ ಸಹಕಾರ ನಮ್ಗೆ ಮಾಡಕ್ಕಾಗಲ್ಲ. ನೀವೇ ಬರ್ಬೇಕು, ಅದು ನೀವೇ.
ಇಂದು ಆಗಿದೆ. ಜೈ ಬಲೋ ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯ ಸ್ನೇಹಿತರೆ ಮತ್ತು ಹಿಂದೂ ಬಾಂಧವರೇ, ನಾಳೆ ನಡೆಯತಕ್ಕಂಥ ಹಿಂದೂ ಸಮಾಜೋತ್ಸವ ವೇಮಗಲ್ಲಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಬೆಳಗ್ಗೆ, ನಾಳೆ ಮಧ್ಯಾಹ್ನ 2:30 ಕುರುಬರಳ್ಳಿ ಗೇಟಿಂದ ವಿವಿಧ ಕಲಾ ತಂಡಗಳೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗುತ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೂ ಸಮಾಜದ ಸ್ವಾಮೀಜಿಗಳು ಮತ್ತೆ ನಮ್ಮ ಹಿಂದೂ ಸಮಾಜದ ಅನೇಕ ಗಣ್ಯರು ಆ ಒಂದು ಜಾಥಾದಲ್ಲಿ ಇರ್ತಾರೆ. ದಯವಿಟ್ಟು ಎಲ್ಲ ವೇಮಗಲ್ ಗ್ರಾಮದ ಸಮಸ್ತ ಹಿಂದೂ ಬಾಂಧವರು ಮತ್ತೆ ನಮ್ಮ ಕೋಲಾರ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಸಮಯಕ್ಕೆ ಸರಿಯಾಗಿ ಬಂದು ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಡ್ತೀನಿ. ನಾನು ಬರ್ತಾ ಇದ್ದೀನಿ, ದಯವಿಟ್ಟು ನೀವು ಬನ್ನಿ. ನಿಮ್ಮ ಸ್ನೇಹಿತರನ್ನ, ನಿಮ್ಮ ಕುಟುಂಬದವರನ್ನು ಕರೆದುಕೊಂಡು ಬಂದು ಈ ಹಿಂದೂ ಸಮಾಜೋತ್ಸವನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.